ತಾವು ದೊಡ್ಡವ್ರು ರೀ, ಭಾಳ ಸೀನಿಯರ್ ಮೋಸ್ಟು, ಭಾಳ ಮುತ್ಸದ್ದಿಗಳು, ಸೀನಿಯರ್ ರಾಜಕಾರಣಿ. ಅವ್ರ ತಂದೆಯವ್ರ ಕಾಲದಿಂದ ಅವ್ರು ರಾಜಕಾರಣ ಮಾಡಿದಂಥವ್ರು. ಅವೆಲ್ಲ ಸಣ್ಣ ಪುಟ್ಟ ಮಂದಿಗೆಲ್ಲ ಅವ್ರು ಅಷ್ಟು ಸುಲಭವಾಗಿ ರೆಸ್ಪಾಂಡ್ ಮಾಡಲ್ಲ. ಅದಕ್ಕೆ ಏನಪ್ಪ ನಾನೇ ಕೇಳಿದ್ನ. ಸಿದ್ದರಾಮಯ್ಯ ನಾನು ಡೆಲ್ಲಿಗೆ ಹೋಗಿದ್ದೆ, ಕರ್ನಾಟಕ ಭವನದಲ್ಲಿದ್ದೆ. ಕರ್ನಾಟಕ ಭವನದಲ್ಲಿದ್ದಾಗ ಸಿದ್ದರಾಮಯ್ಯನವರು ಬಂದರು. ಸಾಯಂಕಾಲ ನಾನು ಊರಿಗೆ ಹೊರಡ್ಬೇಕಾಗಿತ್ತು. ಇನ್ನು ಮುಖ್ಯಮಂತ್ರಿಗಳು ಬಂದ ನಾನು ಅವರು ಮುಖ್ಯಮಂತ್ರಿ ಆದಮೇಲೆ ಇದುವರೆಗೂ ಹೋಗಿ ಅವ್ರು ನೋಡಿರಲಿಲ್ಲ. ಮತ್ತು ಕರ್ನಾಟಕ ಭವನದಲ್ಲಿ ಅದು ನಾನು 3ನೇ ಫ್ಲೋರಲ್ಲಿದ್ದೇನೆ, ಅವ್ರು 4ನೇ ಫ್ಲೋರಲ್ಲಿದ್ದರು. ಮತ್ತು ಆ ಮುಖ್ಯಮಂತ್ರಿ ಇದ್ದಾಗ ಕೂಡ ಒಂದು ಸೌಜನ್ಯಕ್ಕೆ ಅವ್ರನ್ನ ಭೇಟಿ ಮಾಡಿದೆ. ಅಟ್ಲೀಸ್ಟ್ ಇಟ್ ಈಸ್ ಗೌರವ, ಯಾವುದೋ ಇದು ಇರ್ಬೋದು. ನಾವು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು, ಅವರ ಒಡನಾಟ ಭಾಳ ಚೆನ್ನಾಗಿತ್ತು. ಹಾಗಾಗಿ ಅವ್ರಿಗೆ ಗೌರವ ಸೂಚಿಸೋದು ಮತ್ತು ಒಂದು ಕರ್ಟೆಸಿ ಕಾಲ್ ಅಂತೇಳಿ ಭೇಟಿ ಮಾಡಿದ್ದು ಬಿಟ್ಟರೆ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸೋಂಥ ಅವಶ್ಯಕತೆ ಏನಿಲ್ಲ. ಇಟ್ ಇಸ್ ಎ ಕರ್ಟೆಸಿ ಕಾಲ್. ಏನು ಮಾಡೋದು, ಕೆಲಸ ಇಲ್ದವ್ರು ಅದೇ ಕೆಲಸ ಮಾಡುತ್ತಾನೆ. ಕೆಲಸ ಇದ್ದವರು ಅವ್ರವ್ರ ಕೆಲಸದ ಬಗ್ಗೆ ಮಗ್ನ ಆಗಿದ್ದು. ಕೆಲಸ ಇಲ್ಲದಂಥವ್ರು ಏನು ಮಾಡ್ತಾರೆ, ಹುಡುಕಿ ಅದ್ರಾಗ ಏನಾರು ತೆಗೆದು ಏನಾರು ಹೇಳ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, 3ನೇ ಮಾಡಿಯಲ್ಲಿ ನಾನಿದ್ದೆ, ಅವ್ರು 4ನೇ ಮಾಡಿಗೆ ಬಂದರು. ನಾನು ಊರಿಗೆ ಹೊರಡಬೇಕಾಗಿತ್ತು, ಬಂದಿದ್ದಾರೆ ಮುಖ್ಯಮಂತ್ರಿಗಳು ಅಂದರು. ಮುಖ್ಯಮಂತ್ರಿಗಳು ಬಂದಾರೆ ಅಂದಾಗ ಕೂಡ ಅಟ್ಲೀಸ್ಟ್ ನಾವು ಯಾವ ಪಕ್ಷದಲ್ಲಿದ್ದೀವಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಒಬ್ಬ ಮುಖ್ಯಮಂತ್ರಿ ಬಂದರೆ ಒಂದು ಗೌರವಾನ್ವಿತವಾಗಿ ಒಂದು ಹೋಗಿ ಕರ್ಟೆಸಿ ಕಾಲ್ ಮಾಡೋದ್ರಲ್ಲಿ ತಪ್ಪೇನಿದೆ. ನಾನು 2.5 ವರ್ಷದಿಂದ ಅವ್ರ ಹತ್ರ ಇವತ್ತಿಗೂ ಹೋಗಿಲ್ಲ, ಎಂದೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ನಾವು ಒಂದು ಹಳೆ ಅವರ ಸಂಬಂಧ ಇದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತ ಹೋಗಿ ಭೇಟಿ ಮಾಡಿದ್ದೇವೆ ಹೊರತು ಅಚಾನಕ್ ಅಷ್ಟೇ. ನಿಮ್ಮ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಬೇರೆ ಥರನೇ ಚರ್ಚೆ ಹುಟ್ಟಾಕಿದ್ದಾರೆ. ಅವ್ರಿಗೆ ಭಯ ಹುಟ್ಟಿಬಿಟ್ಟಿದೆ. ಅವ್ರಿಗೆ ಭಯ ಹುಟ್ಟಿದೆ. ಆ ಥರ ಭಯ ಪಡೋಂಥ ಅವಶ್ಯಕತೆ ಏನಿಲ್ಲ. ನಾನು BJPಯಲ್ಲಿ ಭದ್ರವಾಗಿರ್ತೀನಿ.